ಇದು ಫೋಟೋ ನಾನು ಚೂಸ್ ಮಾಡಿರೋದು. ಮಲ್ಲಿರ ವೆಂಕಟೇಶ್ವರ ಸ್ವಾಮಿ, ಇಲ್ಲಿ ಗಣೇಶ, ಇಲ್ಲಿ ಲಕ್ಷ್ಮಿ. ಫೋಟೋ ನೋಡು ಸ್ವಾಮಿ ಚೆನ್ನಾಗಿ ನೋಡ್ರಿ. ಪೂಜೆ ರೂಮ್ ಫುಲ್ ರೆಡಿ ಆಗಿದೆ. ಮೈ ಸಿಂಪಲ್ ಪೂಜಾ ರೂಮ್. ಸೊ ಹಿಂಗಂದ್ರೆ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಬಟ್ ಇವಾಗ ಸದ್ಯಕ್ಕೆ ನಾವು ಇದ್ರಲ್ಲಿ ಹಾಲು ಹಾಕಿಸ್ತಾ ಇದ್ದೀವಿ. ಕಲಶ ಒಂದು ಪಂಡ್ರಾಪುರದ್ದು ಗೈಸ್. ಅದನ್ನ ಅಮ್ಮ ಯಾವಾಗ ಸೀರೆ ನಮ್ಮ ತಂಗಿ ಕೊಡಿಸ್ತಿರೋದು. ಈ ಸೀರೆ ಅವ್ರ ಆಫೀಸಲ್ಲಿ ಸೇಲ್ ಆಗಿರೋದು. ಬಿಸ್ನೆಸ್ ಮೈ ಮಿರರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಲಾವಣ್ಯ ವೈಭವ್ ವ್ಲಾಗ್ಸ್. ಸೊ ಟುಡೇ ಇಸ್ ವೆರಿ ಸ್ಪೆಷಲ್ ವ್ಲಾಗ್ ಗೈಸ್. ನೋಡಿದ್ರೆ ಗೊತ್ತಾಗುತ್ತೆ, ಟೈಮ್ ಆಲ್ರೆಡಿ 5:30 6 o'clock ಆಗಿದೆ. ಇವತ್ತು ನಾವು ಹೊಸ ಮನೆಯಲ್ಲಿ ಹಾಲು ಕುಸ್ತಾ ಇದ್ದೀವಿ. ನಾನು ಒಬ್ಳೆ ರೆಡಿ ಆಗಿರೋದು. ನಮ್ಮ ಅಮ್ಮ ಪಪ್ಪ ನೈಟ್ ಇಲ್ಲೇ ಅವ್ರೆ. ಏನಮ್ಮ ಏನ್ ಹೇಳೋ. ಸೊ ಕ್ಲೀನಿಂಗ್ ಎಲ್ಲ ಆಗೋಗಿದೆ ಗೈಸ್. ಈಗ ಅರ್ಶಿನ ಕುಂಕುಮ ಇಟ್ಕೊಂಡ್ಬರ್ಬೇಕು. ಫೋಟೋ ಎಲ್ಲ ಒಳಗಿದೆ, ತೋರಿಸ್ತೀನಿ. ಸನ್ನಿ ಕೆಳಗಡೆ ಹಾಲೊಂದು ಫಿಟ್ ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ ಹೇಳ್ಬ. ಹಲೋ, ಏನೈತಿ ಇಲ್ಲಿ? ಅವ್ರು ಯಾರು ಎದ್ದ? ಬುಜ್ಜಿಗ್ ಕೇಳು, ಬುಜ್ಜಿಗ್ ಫೋನ್ ಮಾಡು. ಸೊ ಸನ್ನಿ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಫಿಟ್ ಮಾಡ್ತಾವ್ರೆ. ಅಷ್ಟರಲ್ಲಿ ನಾವಿಲ್ಲೆಲ್ಲ ಪೂಜೆಗೆ ರೆಡಿ ಮಾಡ್ಕೋಬೇಕು. ಸೊ ರೆಡಿ ಮಾಡ್ಕೊಳ್ಳೋಣ. ಇದನ್ನ ಕಿತ್ತಿ ಸಂದೀಪ ಅವನು ಹೊಟ್ಟೋದ್ನ. ಆ ಲೈಟ್ ನ ಸದ್ಯಕ್ಕೆ ಕಿತ್ತಿ ಇಲ್ಲಿ ಹಾಕೋಬೇಕು. ಇಲ್ಲಿ ಡಾರ್ಕ್ ಆಗಿದೆ, ಅದನ್ನ ಕಿತ್ತಿ ಇಲ್ಲಿ ಹಾಕೋಬೇಕು. ಫೋಟೋ ತೆಗಿಲ. ದೇವ್ರ ಮನೆ ಫುಲ್ ವರ್ಷ ಆಗೈತೆ. ನಿಮ್ಗೆ ಫೋಟೋ ತೋರಿಸೋದಕ್ಕೆ ಸೆಟ್ಟಿಂಗ್ ಅಪ್ ಮೈ ಕ್ಯಾಮ್ರಾ ಸ್ವಲ್ಪ ಕ್ರಾಸ್ ಆಯ್ತಾ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏರಿಯಾ ಸರಿ ಇಲ್ಲ. ಓಕೆ, ಕ್ಯಾಮ್ರಾ ತಗೋಬರ್ತೀನಿ. ಇದು ಫೋಟೋ ನಾನು ಚೂಸ್ ಮಾಡಿರೋದು. ಮಲ್ಲಿರ ವೆಂಕಟೇಶ್ವರ ಸ್ವಾಮಿ, ಇಲ್ಲಿ ಗಣೇಶ, ಇಲ್ಲಿ ಲಕ್ಷ್ಮಿ. ನನ್ನ ಫೋಟೋ ತುಂಬಾ ಅಸ್ಥೆಟಿಕ್ ಆಗಿ ಅನಿಸ್ತಾ ಇದೆ ಅಲ್ವಾ? ಬಿಕಾಸ್ ಆಫ್ ದ ಸ್ಕ್ರೀನ್ ಬ್ಯಾಕ್ ಗ್ರೌಂಡ್ ಇಂದ ಅದು ಅನಿಸ್ತಾ ಇದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಚೆನ್ನಾಗಿದೆಯಾ ಫೋಟೋ ಅಂತ. ಆಕ್ಚುಲಿ ನಾನು ಬರೀ ವೆಂಕಟೇಶ್ವರ ಸ್ವಾಮಿ ತಗೋಬೇಕು, ಗಣೇಶದು ಬ್ರಾಸ್ ಲೈಡರ್ ತಗೋಬೇಕು ಅನ್ಕೊಂಡಿದ್ದು. ಬಟ್ ಈ ಫೋಟೋದಲ್ಲಿ ಎಲ್ಲ ಸಿಕ್ತು. ನನಗೆ ತುಂಬಾ ಇಷ್ಟ ಆಯ್ತು ಈ ಫ್ರೇಮು. ಫಸ್ಟ್ ಬೇರೆ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಅದು ತಗೋಬರಕ್ ಹೋದಾಗ ಅದನ್ನ ಕ್ಯಾನ್ಸಲ್ ಮಾಡಿ ಈ ಫ್ರೇಮ್ ಎತ್ಕೊಂಡಿರೋದು. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಲ್ಲ ಎತ್ತಿಕ್ಕಿದ್ರೆ ಫೋಟೋ ನೋಡು ಸ್ವಾಮಿ ಚೆನ್ನಾಗಿ ನೋಡ್ರಪ್ಪ. ನೋಡ್ರಿ ಕಳೆ ಹೋಗೋದು ಕೊಡ್ಬೋದು. ಬರ್ತೀನಿ. ಪೂಜೆ ರೂಮ್ ಫುಲ್ ರೆಡಿ ಆಗಿದೆ. ಮೈ ಸಿಂಪಲ್ ಪೂಜಾ ರೂಮ್. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ಇಲ್ಲಿ ಕೆಳಗಡೆ ಸಿಲಿಂಡರ್ ಆಗ್ತದೆ ತನ್ನಿ. ಸೊ ಅದ್ರದ್ದು ಎಕ್ಸ್ಪೆರಿಮೆಂಟ್ ನಡೀತಾರೆ. ಇಲ್ಲಿ ಬಿಡ್ಬಾರ ಗೈಸ್. ಫಸ್ಟ್ ನಮ್ಮ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ಏನಾದ್ರು ಪ್ರೆಸ್ ಮಾಡ್ಬೋದು. ಫೋಟೋಕ್ಕೂ ಅಷ್ಟೇ ಏನೋ ನೆಕ್ಕಿ ಮೇಲಕ್ಕೆ ಬರಂಗ್ ಮಾಡ್ಕೊ ಚೂರು.
ಅರ್ಥ ಆಯ್ತು. ಅಲ್ಲಿಗೇನೋ ಏನಾದ್ರು ಒಂದು ಅಲ್ಲಿಗೆ ಪೀಸ್ ಏನೋ ಇಟ್ಬಿಟ್ಟು ನೀಟಾಗಿ ಅದಲ್ಲ ತೆಗಿಯೋದು ಕುಡಿಲಿ ಕಡ್ಡಿ ಇರ್ತದ ನೋಡು. ಪರವಾಗಿಲ್ಲ. ಅನ್ಕೊಂಡು ಬಿಟ್ಟು ಎಷ್ಟೊಂದು ವರ್ಷ ಅದು ಇಲ್ಲ ಆನ್ ಮಾಡಿಲ್ಲ ಅಷ್ಟೇ ಸಾಕ ಬರ್ಬೇಕಾ. ವರ್ಷನ್ ತೋರಿಸ್ದಾ? ಇನ್ನೇನು ಒಳ್ಳೆ ಇಟ್ಬೇಕಾಯ್ತು. ಏನೋ ಪ್ರಾಬ್ಲಮ್ ಇತ್ತು ಅದಕ್ಕೆ ಈಗ ಹಾಲು ಗೈಸ್, ನಾನು ಇಷ್ಟೊತ್ತಿಗೆ ಮುಂಚೆ ನಿಮ್ಗೆ ನಂದು ಸ್ಟವ್ ತೋರಿಸಿರ್ತೀನಿ. ಬಟ್ ಇಲ್ಲ ಸೈಡ್ ನೋಡ್ಕೊಂಡಿದ್ದು ನನ್ನ ಸ್ಟವ್. ಇಟ್ಸ್ ಆಟೋಮೆಟಿಕ್ ಸ್ಟವ್. ಆಟೋಮೆಟಿಕ್ ಆಗುತ್ತೆ. ಕ್ಯಾಮ್ರಾ ಏನೋ ಸ್ಟ್ರೈಟ್ ಇಡೋ ಹಂಗೆಲ್ಲ ಇಡ್ಬೇಡ. ಸೊ ಹಿಂಗಂದ್ರೆ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಬಟ್ ಇವಾಗ ಸದ್ಯಕ್ಕೆ ನಾವು ಇದ್ರಲ್ಲಿ ಹಾಲು ಹಾಕಿಸ್ತಾ ಇದ್ದೀವಿ. ಯಾಕೆ ಅಂತ ಅಂದ್ರೆ ಯಾಕೋ ಗೊತ್ತಿಲ್ಲ, ನಾವು ಕೆಳಗಡೆ ಸಿಲಿಂಡರ್ದು ಕನೆಕ್ಷನ್ ಕೊಡ್ತಾ ಇದ್ರು ನಮ್ಗೆ ಇಲ್ಲಿ ಪಾಸ್ ಆಗ್ತಾ ಇಲ್ಲ ನೋಡಿ. ಎಲ್ಲ ರೆಡಿ ಮಾಡಿದೆ, ಲಾಸ್ಟ್ ಹಿಂಗಾಯ್ತು. ಅದಕ್ಕೆ ಚಿಕ್ಕಮ್ಮ ಮನೆಗೆ ಹೋಗಿ ಇದನ್ನ ತಗೊಬಂದಿದ್ದೀವಿ. ಯಾವ್ದ್ರಿಂದ ಆಗ್ಬೇಕು ಅಂತಿರುತ್ತೋ ಅದರಿಂದನೇ ಆಗುತ್ತೆ, ಏನು ಮಾಡಕ್ಕಾಗಲ್ಲ. ಸೊ ಸದ್ಯಕ್ಕೆ ಈಗ ಇದ್ರಲ್ಲಿ ಪೂಜೆ ಮಾಡ್ಕೊ ಬಂದೆ, ನೀವು ನೋಡಿದ್ರಲ್ಲ. ಸೊ ಇವಾಗ ಇದ್ರಲ್ಲಿ ಹಾಲು ಉಕ್ಕಿಸ್ತೀನಿ. ಅಂಡ್ ಸ್ಪೆಷಲ್ ಪಾತ್ರೆಯಲ್ಲಿ ಹಾಲು ಉಕ್ಕಿಸ್ತೀನಿ. ನಮ್ಗೆ ಆಸೆ ಇತ್ತು ಹಾಲು ಉಕ್ಸೋದು ಇಂಥದನ್ನೆಲ್ಲ ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ. ಸೊ ಸುಮಾರು ಹೊತ್ತು ಅಫೋರ್ಡ್ ಮಾಡಕ್ಕಾಗಲ್ಲ ಅಂತಂದ್ರೆ ಜಾಸ್ತಿ ಆಗೋಗಿದೆ. ಸೊ ಇದಕ್ಕೆ ಇವಾಗ ಏನು ಅದು ಏನ್ ಪಾತ್ರೆ ಆಮೇಲೆ ರಾಂಗ್ ಹೇಳ್ಬಾರ್ದಲ್ಲ. ತಾಮ್ರದ ಪಾತ್ರೆಯಲ್ಲಿ ಹಾಲು ಉಕ್ಕಿಸ್ತಾ ಇದೀನಿ. ಈ ಕಡೆ ಈ ಕಡೆ ಮಾಡ್ಕೊಂಡು ತಿರ್ಗಸು ಹಚ್ತೀನಿ. ಪಾತ್ರೆ ಇದು ಹಾಲು ಕೊಟ್ಟು ಮತ್ತೆ ಈ ಕಡೆ ತುಂಬ ಈ ಕಡೆ ಇಟ್ಟಿದ್ದೀನಿ. ಹಾಲು ಹಾಕೋಣ. ವರ್ಷ ನಾನು ಅವರೇ ಸುಮ್ಮನೆ ಅವನು ಈ ಕೈ ನಾವು ಇಟ್ಕೊಂಡ ಒಂದು ನೀರ ಏನ್ ಮನೆ ಅಲ್ಲಿಕ್ಕೋ ಯಾರೋ ತೊಂದರೆ ಕೊಡಕ್ಕೆ ಇಲ್ಲ ಓದ್ತಾ ಇಲ್ಲ ಅವರು ವರ್ಷ ನೀವು ನಾನು ವರ್ಷ ಅದಕ್ಕೆ ತಟ್ಟೆಗೆ ಒಂದ್ ತಟ್ಟೆಗೆ ರೆಡಿ ಆಗಲ್ಲ. ಇಲ್ಲ ಮನೆ ಈ ರಂಗೋಲಿ ಎಲ್ಲ ತೋರಿಸ್ಬೋದು. ಅವ್ರ ಪಾಪ ಬಿಟ್ಟವಳೆ ಕಾಣಿಸ್ತಾ ಇತ್ತಾ?
ನೋಡಿ ಇದೆಲ್ಲ ರಂಗೋಲಿ ವರ್ಷ ಬಿಟ್ಟಿರೋದು ಆಯ್ತು ಇದು. ಡಿಸೈನ್ ಕಟ್ಟಿ ಎತ್ಕೊಂಡೇ ಇಲ್ಲ ಇವಳು. ನಾವು ದೇವ್ರ ಮನೆ, ನಮ್ಮ ಮನೆ ದೇವ್ರ ಮನೆ ಸಿಟ್ಟಿದ್ದೀನಿ, ಓಟ್ ಮನೆ ತೋರಿಸ್ತೀನಿ. ಇನ್ನು ದೇವ್ರ ಮನೆ ಪ್ಲಾನ್ ಮಾಡ್ತಾ ಇದೀನಿ ಗೈಸ್. ಒಂಚೂರು ನೀರ್ ಹಾಕ್ಬೇಕಂತ, ಇಲ್ಲ ಹಾಲು ಉಕ್ಕಲ್ಲ. ನೀರು ಹಾಕ್ತೀನಿ. ಇದು ಕುಡಿಯೋ ನೀರೇ, ಅಮ್ಮ ಮನೆಯಿಂದ ಹಿಡ್ಕೊಂಡ್ ಬಂದಿರೋದು. ಫಿಲ್ಟರ್ ವಾಚರ್ ಗೈಸ್. ನೀರ್ ಹಾಕ್ದೆ. ಇದನ್ನೇನು ಕಸ ಎಲ್ಲ ಇದ್ದಿದ್ದು ಕಾಟ್ರಿ. ಸೊ ಗೈಸ್, ನಮ್ಮ ಮನೆ ಇದು ಹಾಲು ಹೋಗ್ತಾ ಇದೆ. ಅಷ್ಟರಲ್ಲಿ ನಾನು ನಿಮ್ಗೆ ನನ್ನ ಮನೆ ದೇವಸ್ಥಾನದ ಬಗ್ಗೆ ಬ್ಯಾಕ್ ಸ್ಟೋರಿ ಹೇಳ್ತೀನಿ ಬನ್ನಿ. ಇದು ಚೆನ್ನಾಗಿ ಕಾಣಿಸ್ತಾ ಆಯ್ತಾ? ಸೊ ಗೈಸ್, ಫೋಟೋ ಬಂದ್ಬಿಟ್ಟು ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ನೆನ್ನೆ ತಗೊಂಡಿದ್ದು. ಆಕ್ಚುಲಿ ಬೇರೆ ಫೋಟೋ, ಬರೀ ವೆಂಕಟೇಶ್ವರ ಸ್ವಾಮಿ ಇರೋ ಫೋಟೋ, ಸಿಂಗಲ್ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಬಟ್ ಅಲ್ಲಿ ಹೋಗಿ ಇನ್ನೇನ್ ಫೋಟೋ ಈಸ್ಕೊಳ್ಬೇಕನ್ಬೇಕಾದ್ರೆ ಈ ಫೋಟೋ ನೋಡಿ ನಂಗೆ ತುಂಬಾ ಇಷ್ಟ ಆಯ್ತು. ಅದಕ್ಕಿಂತ ಕಳೆ ಜಾಸ್ತಿ ಇದೆ ಅನ್ನಿಸ್ತು ಈ ಫೋಟೋದಲ್ಲಿ. ಅಂಡ್ ನನ್ಗೆ ಗಣೇಶ ಇನ್ಕ್ಲೂಡ್ ಮಾಡ್ಬೇಕಿತ್ತು. ನಾನು ಅವಾಗ್ಲೇ ಹೇಳಿದ್ನಲ್ಲ ಬ್ರಾಸ್ ತಗೊಳ್ಳೋಣ ಅಂತಿದ್ದೆ. ಬಟ್ ಇವಾಗ ಫೋಟೋದಲ್ಲೇ ಸಿಕ್ತಲ್ವ, ಅದಕ್ಕೆ ಸ್ಕಿಪ್ ಮಾಡಿದೆ. ಯಾಕಂದ್ರೆ ಫಸ್ಟ್ ಪೂಜೆ ಯಾವಾಗೂ ಗಣೇಶನ್ಗೆ ಹೋಗ್ಬೇಕಲ್ವ, ಅದಕ್ಕೋಸ್ಕರ. ಅಂಡ್ ದೀಪಗಳೆರಡು ಬಂದ್ಬಿಟ್ಟು ನನ್ನ ಮಗಳದ್ದು ಅನ್ನಪ್ರಾಸನ ಮಾಡಿಸಿದಾಗ ಇದ್ರಲ್ಲಿ ಅನ್ನಪ್ರಾಸನದಲ್ಲಿ ನಾವು ಹೋಗಿದ್ವಲ್ಲ ಹೊರನಾಡ್ ಅನ್ನಪೂರ್ಣೇಶ್ವರಿಗೆ, ಅದನ್ನ ತಗೊಂಡಿದ್ದು. ಅಂಡ್ ಕಳಶನೇ ಹೈಲೈಟ್ ಗೈಸ್. ಯಾವಾಗೋ ನಾನು ನಮ್ಮಮ್ಮ ಕೊಡ್ಸಿದ್ದು ಗೈಸ್. ಅಲ್ಲಿ ತಗೊಂಡ್ ಅಂದ್ರೆ ನನ್ಗೆ ಅಂತಾನೆ ನಮ್ಮಮ್ಮ ಕೊಡ್ತಿದ್ದು. ಅದನ್ನ ನಾನು ಎಲ್ಲಾನ ಹೋದಾಗ ನಿಮ್ಗೆ ಫಸ್ಟ್ ಇಂದಾನೇ ಹೇಳ್ತಾ ಇದೀನಿ, ಯಾವ್ದೇ ಪ್ಲೇಸ್ ಹೋಗ್ಲಿ ಏನಾದ್ರು ಗಿಫ್ಟ್ ಆ ಪ್ಲೇಸ್ ನ ನೆನ್ಪಿಟ್ಕೊಳ್ಳೋದಕ್ಕೆ ಏನಾದ್ರು ಒಂದು ತಗೋಬರ್ತೀನಿ. ಅದ್ರಿಂದ ಅದು ಕಳಶ ಒಂದು ಪಂಡ್ರಾಪುರದ್ದು ಗೈಸ್. ಅದನ್ನ ನಮ್ಮಮ್ಮ ಯಾವಾಗೋ, ನಾವು ಪಂಡ್ರಾಪುರಕ್ಕೆ ಹೋಗಿದ್ವಿ. ಯಾವಾಗ ಸೆಕೆಂಡ್ ಪಿ ಯು ಅಲ್ಲ, ಇನ್ನೂ ಚಿಕ್ಕವರಲ್ವೇನೋ, ಹೈಸ್ಕೂಲ್ ಅಲ್ಲಿ ಇದ್ದಾಗ ಹೋಗಿದ್ದು. ಎಕ್ಸಾಕ್ಟ್ ಆಗಿ ಯಾವಾಗ ಅಂತ ಗೊತ್ತಿಲ್ಲ. ಅವಾಗ ನಮ್ಮ ಮನೆಗೆ ಅಂತ ತಗೊಂಡಿದ್ದು. ಅಲ್ಲೆಲ್ಲ ಪೂಜೆ ಆಗಿ ಇವಾಗ ನನ್ನ ಮನೇಲಿ ಎಂಡ್ ಆಗ್ತಾ ಇದೆ. 8 ಗಂಟೆ. ಯಾವಾಗ ಆ ಗಂಟೆ ನಮ್ಮನೆ ಫಸ್ಟ್ ಇದ್ದಿದ್ದು, ನಾವು ರೀಸೆಂಟ್ ಆಗಿ ಚೇಂಜ್ ಮಾಡ್ದು ಅದರದ್ದು ಗಂಟೆ ಮೇಲೆ. ಸೊ ನೋಡ್ರಿ, ಎಲ್ಲೆಲ್ಲಿರೋ ಸಾಮಾನುಗಳೆಲ್ಲ ನಮ್ಮ ಅಜ್ಜಿ ಮನೇಲಿ, ಅಂದ್ರೆ ನಮ್ಮ ಅಮ್ಮ ಮನೆದು. ಸೊ ಅಲ್ಲಿಂದ ಬಂದು ಇಲ್ಲಿ ಎಂಡ್ ಆಗಿದೆ. ದಿಸ್ ಇಸ್ ದ ಸ್ಟೋರಿ ಆಫ್ ನಮ್ ದೇವ್ರ ಮನೆ. ಈಗ ಏನ್ ಇಟ್ಟಿದೀನಿ ಇದೆಲ್ಲಾನು ಇನ್ನೂ ಚೆನ್ನಾಗಿ ಮಾಡ್ಬೇಕು. ಗಂಟೆ ಕುಂಕುಮಗಳನ್ನ ನಾವೇ ಪರ್ಚೇಸ್ ಮಾಡ್ಕೊಂಡಿರೋದು ಗೈಸ್. ಸೊ ನಾನು ಮನೇಲಿರೋ ದೇವಸ್ಥಾನ ಮನೆಯಲ್ಲ ನೆಕ್ಸ್ಟ್ ಬೆಳ್ಳಿದಾಗ್ಬೇಕು, ಓಕೆನಾ? ಅದೆಲ್ಲ ಆಶೀರ್ವಾದ ಮಾಡ್ಬಿಡಿ ಅಲ್ಲಿಂದಾನೆ. ಈಗ ಹಾಲುಕ್ಲಿ ಇದು ಏನ್ ನನ್ನ ಮಕ್ಕಳು ಹೆಸರು ತಾಮ್ರದ್ದು, ಒಳ್ಳೇದಲ್ವಾ ಇದ್ರಲ್ಲಿ ಹಾಲು ಸುಧೆ ಅಂತ ಅಂದ್ಬಿಟ್ಟು 2 ಇದೆ. ಅಮ್ಮ ಮನೆಗೆ ಒಂದು, ನನ್ಗೊಂದು ಅಂತ. ಸೊ ಇದು ನಂದು, ಅದಕ್ಕೆ ನಾನ್ ತಗೊಂಡ್ಬಂದಿದ್ದೀನಿ. ಅಂಡ್ ಇದೆಲ್ಲ ಪಾತ್ರೆ ಸಾಮಾನು ನಮ್ಮಮ್ಮ ಸದ್ಯಕ್ಕೆ ಎಮರ್ಜೆನ್ಸಿಗೆ ಅಮ್ಮ ಮನೆಯಿಂದ 2 ತಟ್ಟೆ, ಟಿಫನ್ ತಟ್ಟೆ, ಊಟದ ತಟ್ಟೆ ಎಲ್ಲ ತಂದಿದ್ದೀನಿ. ಸೊ ಇದು ಲೋಟಗಳು ಅವೆಲ್ಲಾನು ತಗೊಂಡ್ ಬಂದಿದ್ದೀನಿ ಸದ್ಯಕ್ಕೆ, ಯಾಕಂದ್ರೆ ನನ್ಗೆ ಏನು ಪರ್ಚೇಸ್ ಮಾಡಿಲ್ಲ. ಅಂಡ್ ಗೈಸ್, ಇದು ಮುಗಿಸ್ಕೊಂಡು ನಾನು ಈವ್ನಿಂಗ್ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀನಿ. ಇವತ್ತು ಫ್ರೈಡೆ ಈವ್ನಿಂಗ್ ಹೊರಡ್ತಾ ಇದೀವಿ. ಬಟ್ ಬ್ಲಾಗ್ ಏನು ಮಾಡಲ್ಲ ಅಂದ್ರು. ನಾನು ಆದ್ರೆ ಮಾಡ್ತೀನಿ ಅಂದ್ರೆ ಇಲ್ಲ, ನಾನು ಕ್ಯಾಮ್ರಾನೆಲ್ಲ ಎತ್ಕೊಂಡು ಹೋಗೋ ರಿಸ್ಕ್ ಮಾಡಲ್ಲ ಇವಾಗ ಸದ್ಯಕ್ಕೆ ಧರ್ಮಸ್ಥಳಕ್ಕೆ. ಯಾಕೆ ಅಂತಂದ್ರೆ ನಾವು ಜಾಸ್ತಿ ಜನ ಹೋಗ್ತಾ ಇದೀವಿ. ಇನ್ನೊಂದೇನು ಅಂದ್ರೆ ಜಾಸ್ತಿ ಜನ ಹೋಗ್ತಾ ಇದೀವಿ. ಆಮೇಲೆ ನನ್ಗೆ ಸ್ವಲ್ಪ ಹೆಡ್ಡೇಕ್ ಸ್ಟಾರ್ಟ್ ಆಗೋಗ್ತಾ ಇದೆ. ಅದಕ್ಕೆ ಕ್ಯಾಬ್ ತಗೊಂಡು ಐ ಥಿಂಕ್ ನಾನು ಬ್ಲಾಗ್ ಮಾಡಲ್ಲ. ಯಾಕಂದ್ರೆ ಆಲ್ರೆಡಿ ಧರ್ಮಸ್ಥಳದ ಬ್ಲಾಗ್ 2 ಏನೋ ಇದೆ ನನ್ನ ಚಾನೆಲ್ ಅಲ್ಲಿ. ಸೊ ಈ ಸರಿ ಏನು ಮಾಡಲ್ಲ ನನ್ನ ಬ್ಲಾಗ್. ಸೊ ಧರ್ಮಸ್ಥಳಕ್ಕೆ ಕೊಡ್ತಾ ಇರೋದ್ರಿಂದ ಇವತ್ತು ಹಾಲು ಒಪ್ಪಿಸ್ಬಿಟ್ಟು ಸಾಯಂಕಾಲ ಧರ್ಮಸ್ಥಳಕ್ಕೆ ಜೈ ಮಾಡ್ಬಿಟ್ಟೆ. ಅಂಡ್ ಸೀರೆ ನನ್ನ ತಂಗಿ ಕೊಡಿಸ್ತಿರೋದು. ಈ ಸೀರೆ ಅವ್ರ ಆಫೀಸ್ ಅಲ್ಲಿ ಸೇಲ್ ಆಗಿರೋದು ನಾನು ನಿಮ್ಗೆ ಆಲ್ರೆಡಿ ಒಂದು ಬ್ಲಾಗ್ ಅಲ್ಲಿ ತೋರಿಸಿರ್ತೀನಿ. ಈ ಬ್ಯಾಂಗಲ್ಸು ಅಷ್ಟೇ ಅವ್ರದೇನೆ. ಬಟ್ ಇದು ಮೀಶೋ ಇಂದ ತಗೊಂಡಿರೋದು ಗೈಸ್. ಲುಕ್ ಹೌ ಪ್ರಿಟಿ. ಈ ತರ ಸಿಂಪಲ್ ಸ್ಯಾರೀಸ್ಗೆಲ್ಲ ಈ ತರ ಎಲಿಫೆಂಟ್ ಸೀರೆ ಮಲ್ಮಲ್ ಕಾಟನ್ ಗೈಸ್. ಬ್ಲೌಸು ಸಹ ಮೀಶೋದೆ. ನೀವು ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ. ಆ ಪ್ರೈಸ್ ಅಲ್ಲಿ 190 rupees ನಮ್ಗೆ ಈ ಬ್ಲೌಸ್ ಸಿಕ್ಕಿರೋದು. ಇದಕ್ಕೂ ಮ್ಯಾಚ್ ಆಗ್ತಿದೆಯೋ ಹೆಂಗೋ ಗೊತ್ತಿಲ್ಲ.
ಆಕ್ಚುಲಿ ಎಂಬ್ರಾಯ್ಡ್ರಿ ವರ್ಕ್ ಇಂದಾನೆ ನಾನು ತಗೊಂಡಿದ್ವಿ ಬ್ಲೌಸ್ ನ. ನಂಗೆ ಎಂಬ್ರಾಯ್ಡ್ರಿ ವರ್ಕ್ ಇಷ್ಟ ಆಯ್ತು. ಇದೆಲ್ಲ ಪಿಕಾಕ್ ಬಂದಿರೋದು ಟ್ರೆಂಡ್ ಇತ್ತಲ್ವಾ, ತಾಂಜಾವೂರ್ ಪೇಂಟಿಂಗ್ ಸಿಮಿಲರ್ ಆಗಿ ಇದೆ ಇದು ಮಿಷಿನ್ ವರ್ಕ್ ಅಂತ ಅಂದ್ಬಿಟ್ಟು ಇದನ್ನ ತಗೊಂಡಿದ್ದು. ಸ್ಯಾರಿ ಮಲ್ಮಲ್ ಕಾಟನ್ ವಿತಿನ್ 5 ಮಿನಿಟ್ಸ್ ಬೇಕಾಗಿಲ್ಲ, 1-2 ಮಿನಿಟ್ಸ್ ಅಲ್ಲಿ ಇದನ್ನ ಡ್ರೇಪ್ ಮಾಡ್ಕೊಂಡ್ಬಿಡ್ಬೋದು. ಅಂಡ್ ಮೈ ಸಿಂಪಲ್ ಮೇಕಪ್ ಲುಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಂಗೆ ನನ್ನ ಸ್ಯಾರಿ ಇಷ್ಟ ಆಯ್ತು ಇವತ್ತು. ಹೆಂಗ್ ಹಾಕೊಂಡ್ರೆ ಹಂಗೆ. ನಂದು ಅದೇ ನಮ್ಮ ಅಮ್ಮದು ಇದೆ. ಇದು ಆಕ್ಚುಲಿ ನಮ್ಮ ಅಮ್ಮದು ಬೇಸ್. ಇವತ್ತು ನಾನು ಉಟ್ಬಿಟ್ಟು ನೆಕ್ಸ್ಟ್ ನೋಡ್ತಾರೆ. ಇನ್ನೊಂದು ಹೊಸ ಸೀರೆ ನನ್ನ ಬರ್ತಡೆಗೆ ಉಡೋಣ ಅಂತ ಅನ್ಕೊಂಡಿದೀನಿ, ಗ್ರೀನ್ ಸ್ಯಾರಿ. ಅದಕ್ಕೆ ಬ್ಲೌಸ್ ನನ್ಗೆ ಅಂದ್ರೆ ಸ್ಟಿಚ್ ಮಾಡಿಸ್ಕೋಬೇಕು. ನಂಗೆ ಒಂದ್ ಸ್ವಲ್ಪ ಮೈಂಡಲ್ ಇದೆ, ಅದು ಸ್ಟಿಚ್ ಮಾಡ್ಕೊಂಡು ಹಾಕೋಬೇಕು. ಹಾಲು ಕಾದ್ಮೇಲೆ ಫೋಟೋಗಳು ತಗೊಂಡು ಇನ್ಸ್ಟಾಗ್ರಾಮ್ ಹಾಕ್ಬೇಕು. ಯಾವ್ದಾರ ನೋಡಿ ಚಾಲು ಸ್ವಲ್ಪ ನಾಳೆ ಆಮೇಲೆ ಸಂದೀಪ ಇಲ್ವಾ? ಸಂದೀಪ ಈಚೆ ನೋಡು ನೆಂದು ಇದಾಗ್ತದೆ ಈ ಕಡೆ. ಮ್ಯಾಟ್ ತರ್ಲಿಲ್ವಾ? ಹಾಕಿದ್ದೆ ನಾನು. ಎಲ್ಲಿ ಹಾಕಿದ್ದೆ? ಎಲ್ಲ ಹಾಕ್ತೆ ಆ ಕಡೆಗೆ. ಹಾ ಮೇಡಮ್ ವಿಡಿಯೋ ಮಾಡ್ಬೇಕಿರಮ್ಮ. ಹಂಗೆ ಹಾಕಿದ್ ನಾನು ವಿಡಿಯೋ ಮಾಡ್ಬೇಕದನ್ನ ಆಕ್ಚುಲಿ. ಅದಕ್ಕೆ ಗೈಸ್ ನಾನು ಕೋಲಮ್ ಡಿಸೈನ್ ಮ್ಯಾಟ್ ತರಿಸ್ತಿದೀನಿ, ಅದನ್ನ ವಿಡಿಯೋ ಮಾಡ್ಬೇಕು. ಬಂದ್ಮೇಲೆ ಮಸಾಲೆ ಅಡೆ ರುಬ್ಬೋದು. ನಾನ್ ವೇಟ್ ಮಾಡ್ಬೋದು. ಯಾವಾಗ ಗೊತ್ತಾ? ನನ್ ಬರ್ತ್ಡೇ ಪಾರ್ಟಿ ಈ ಮನೆಯಲ್ಲೇ ಇರುತ್ತೆ ಗೈಸ್, ಸ್ಪಾನ್ಸರ್ಡ್ ಬೈ ಮೈ ಹಸ್ಬೆಂಡ್. ನಾನು 29 ವರ್ಷಕ್ಕೆ 30 ವರ್ಷಕ್ಕೆ ದೊಡ್ಡದಾಗ ಮಾಡ್ಕೊಳ್ಳೋಣ. ಈಗ 29 ಏನು ನನ್ ಬರ್ತಡೇ ಮುಗೀತು ಅನ್ನೋ ವರ್ಷದಲ್ಲಿ ಇವ್ರ ಆನಿವರ್ಸರಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನನ್ ಮಗಳು ಬರ್ತಡೇ ಬರುತ್ತೆ. ಹಿಂಗೆ ಏನೋ ಒಂದ್ ಅಕೇಶನ್ ನಮ್ಮನೇಲಿ ಚಿಕ್ಕದು ದೊಡ್ಡದು ಆಗ್ತಾನೆ ಇದೆ ಗೈಸ್. ನಾವು ಬ್ರೇಕ್ಗೆ ಕೊಡ್ತಾ ಇಲ್ಲ. ಸ್ವಸ್ತಿಕ್ ಬರ್ಲಿಲ್ಲ ದೇವ್ರ ಮನೇಲಿ ಬರ್ದಿದೀವಿ. ಸ್ವಸ್ತಿಕ್ ಬರ್ದಿದೀವಿ. ಸ್ವಸ್ತಿಕ್. ನಂಗೆ ಇದ್ರಲ್ಲಿ ಹಾಲು ಕುಡಿಸ್ಬೇಕಂತ ಎಷ್ಟು ಆಸೆ ಇತ್ತು. ಅದಕ್ಕೆ ಕಷ್ಟಪಟ್ಟು ಸಿಲಿಂಡ್ರು ಎಲ್ಲ ತಂದಿದ್ದೆ. ಈಗ ನೋಡಿದ್ರೆ ಹಿಂಗ ಆಗೋಯ್ತು. ಯಾರೋ ಕಣ್ಣು ಹಾಕ್ಬಿಟ್ಟವ್ರೆ ಗೈಸ್, ಯಾರೋ ಕಣ್ಣು ಹಾಕೋರೆ. ನಿಜವಾಗೂ ಕಣ್ಣು ಹಾಕೋಲ್ಲ. ನೋಡೆ ಅದಕ್ಕೆ ಹಿಂಗಾಗಿದೆ. ಎಷ್ಟು ಆಸೆ ಪಟ್ಟು ಇದು ತಗೊಂಡು ಇಟ್ಸ್ ಓಕೆ. ಅವಾಗ ಟೀ ಕಾಫಿ ಮಾಡ್ತೀನಿ ಇದ್ರಲ್ಲಿ. ಫಸ್ಟ್ ಹಾಲೆ ಮಗಳದ ಹಾಲೆ ಕಾಯಿಸಿ. ಫಸ್ಟ್ ಮಾಡದೇ ಅದಲ್ವಾ, ನನ್ ಮಗಳು ಮಲಗಿದ್ರೆ ಹಾಲು ಕಾಯಿಸದೆ. ಅಪ್ಪ ಫೋನ್ ಮಾಡ್ತಿರ್ತಲ್ಲ ಏನಂತ ಎದ್ದೋಳಂತ ಗಾಡಿಯಲ್ಲಿ ಅಪ್ಪ ಗಾಡಿದ್ದ. ನಾವ್ಯಾರನ್ನ ಹೋಗ್ಬೇಕು. ಮನೆ ಪಾತ್ರೆ ಏನು ಬಿಡ್ಲ ಯಾಕೆಲ್ಲ ಬೆಳಗ್ಬಿಟ್ಟು ಹೋಗ್ತಾ ಇದ್ದೀನಿ. ಮೂರ್ ಸರಿ ಹೋಗ್ಲಿ, 3 ಸರಿ ಹೋಗೋದು ಕೊಟ್ಬಿಡೋಣ. ಬಲಗಡೆ ಹೋಗ್ತಾ ಇದೆ, ಅದನ್ನು ಮೈಂಡ್ ಮಾಡ್ಬೇಕು ನೀವು. ಜಾಮೂಲೆ ಇಲ್ಲ ಇಷ್ಟರಲ್ಲಿ. ನಾನು ಅದಕ್ಕೆ ಸ್ಟವ್ ಬಲಗಡೆ. ಅವಾಗ್ಲೇ ವಾಂಗಿಬಾತ್ಗೆಲ್ಲ ರೆಡಿ ಮಾಡ್ಬಿಟ್ಟು ಕುಯ್ತಾ ಇದ್ದೆ. ಈಗ ಎದ್ದೈತೆ ಅಂತ ಅದೇ ಬಟ್ಟೆ ಹೋಗ್ಲಿ ಅದು ಇನ್ನೊಂದ್ಸತಿ ಉಳ್ಕೊಂಡು ಸಕ್ಕರೆ ತುಂಬೇಡ್ರಿ. ಯಾರೋ ಬಂದ್ರು ಒಳ್ಳೇದಲ್ರಿ. ಎಲ್ಲ ಕೇಳ್ಕೊಳ್ರಿ. ಇದನ್ನ ನೆಕ್ಸ್ಟ್ ಸ್ವಂತ ಮನೇಲಿ ಹಾಸಲ್ ಆಗ್ಬೇಕಪ್ಪ. ಕಾಫಿ ಮಾಡಲ್ಲ. ಫಸ್ಟ್ ನಮ್ಮಮ್ಮ ಓಕೆನಾ? ಮಂಗಳಾರ ಕಾಯಿ ಹೊಡ್ಬೇಕು. ಮಂಗಳಾರ ಮಾಡೋದು ಕಾಯಿ ಹೊಡಿ ಸನ್ನಿ. ಇದು ಆಫ್ ಮಾಡ್ಬೇಕಲ್ಲ. ಹೊಡಿಯಕ್ ಆಗಲ್ವಾ? ಕುಡಿ ಇಲ್ಲಿ ನೋಡಿ ಓದ್ತದೆಲ್ಲ ಈ ಕಡೆ ಕುಡಿ. ಅಲ್ಲಲ್ಲ ಅದ್ ಪರವ. ಹೋಗಿ ಮಂಗಳಾರತಿ ಮಾಡ್ಬಿಟ್ಟು ಅದಕ್ಕೆ ಹಾಕಿ
ಅಡೆನ ಇಕ್ಕು ಲೋಟ ಅದಕ್ಕೆ ಹಚ್ಕೋ. ಅವು ಇದಿತ್ತು ಹಚ್ಚೋದು ಒಂದು ಎತ್ಕೊ ಬರ್ಬೇಕಾಯ್ತು ಮತ್ತೆ ನಾಳೆ ಸ್ಪೂನ್ ಅದಕ್ಕೆ ಹಾಕು. ಇದು ಕಾಪಿ ಮಾಡ್ತೀವಿ ನಾವು. ರಸಲಿ ರೆಕಾರ್ಡ್ ಆಗ್ತೈತೆ ವಾಯ್ಸ್ ಹಂಗೆ. ತೋರ್ಸು ಇವ್ರೇ ಮನೆ ಅಂತ. ಈ ನನ್ ಮಗ ನೋಡ್ರಿ ಒರಿಜಿನಲ್ ಓನರ್ ಅವ್ರೆ ನಮ್ ಚಿಕ್ಕಪ್ಪನೇ. ನನಗೆ ಬಾಟ್ಲಿ ಇಸ್ಕೊಳ್ಳಲ್ಲ ನಾವು ಡೂಪ್ಲಿಕೇಟ್ ಓನರ್. ಇಂಡೈರೆಕ್ಟ್ ಬಿಲಾಂಗ್ ಟು ಅಸ್. ಎಲ್ಲ ಒಂದು ಪ್ರಾಡಕ್ಟ್ ನೋಡಿ. ಇವೆಲ್ಲ ನಮ್ಮಮ್ಮ ವರ್ಷಗಳಿಂದ ನಮ್ಮಮ್ಮ ಗೊತ್ತಿತ್ತೇನೋ ನಾನು ಈ ತರ ಬರ್ತೀನಿ ಅಂತ. ಯೂಸ್ ಮಾಡಿದ್ರೆ ಯೂಸ್ ಮಾಡ್ತೀರವ್ನ ಸಾಕಷ್ಟು ಬೇಗ ಚೆನ್ನಾಗಿ ಹೋದ್ರೆ ಕನ್ನಡ ಹೋದ ತರವೇ ಎಷ್ಟು ಇದೀವಿ. ನಾನು ಸಂಜೆ ಅಮ್ಮ ವರ್ಷ ತಿನ್ನತ್ತಿಲ್ಲಪ್ಪ ಐದು ಜನ ಮಂಗಳೂರಿಗೆ ಬಂದ್ರೆ 6 ಸರಿ ಬುದ್ಧಿನ ಮುಂದುವರೆದು ಪಾರ್ಟಿಸ್ ಮಾಡೋದು ಬಾಳ್ದ. ಈ ತಟ್ಟೆ ಏನ್ ಗೊತ್ತಾ ಗೈಸ್, ನಾನ್ ನಿಮ್ಗೆ ಏನ್ ಕೊಡ್ತೀನೋ ಮಾತಾಡ್ನೆ ಮಾಡಿದ್ರು. ನಾನು 21 days ಟ್ರಿಪ್ ಹೋಗಿದ್ದು ಅಂತ ಅಂದ್ಬಿಟ್ಟು, ಸೊ ಆ ಟ್ರಿಪ್ ಅಲ್ಲಿ ನಮ್ ತಾತ ಎಲ್ಲರಿಗೂ ತಟ್ಟೆ ಲೋಟ ಅದಾದ್ಮೇಲೆ ಬ್ಯಾಗ್ಸ್ ನಮ್ದು ಕವಿರಂಗ ಸ್ವಾಮಿ ಟ್ರಾವೆಲ್ಸ್ ಅಂತ ಇದ್ದಿದ್ದು. ಸೊ ಅದ್ರದ್ದು ಎಲ್ಲ ಪ್ರಿಂಟ್ ಔಟ್ ಮಾಡಿ ಕೊಟ್ಟಿದ್ದು. ನಿಮ್ಗೆ ಯಾವಾಗಾದ್ರೂ ಬ್ಯಾಗ್ ತೋರಿಸ್ತೀನಿ. ಅಂಡ್ ತಟ್ಟೆ ಗೈಸ್ ಆಕ್ಚುಲಿ ಇದು ಜಾಸ್ತಿ ಇರ್ಬೇಕಾಯ್ತಾ, ನಾವು 7-8 ಬಟ್ ನಾನು 2 ಮಾತ್ರ ತಗೊಂಡ್ಬಂದಿದ್ದೀನಿ ನನಗೂ ನೆನ್ಪಿಗಿರ್ಲಿ ಅಂತ ಅಂದ್ಬಿಟ್ಟು. ಬಟ್ ಜಾಸ್ತಿ ಐತೆ ತಟ್ಟೆಗಳು ನಮ್ಮ ಮನೇಲಿ. ಅಂಡ್ ಲೋಟಗಳು ಇದಾವೆ. ಅದ್ರ ಮೇಲೆಲ್ಲ ಕವಿರಂಗ ಟ್ರಾವೆಲ್ಸ್ ಅಂತ ಪ್ರಿಂಟ್ ಮಾಡಿಸಿ ಕೊಟ್ಟಿರೋದು ನಮ್ ತಾತ. ಆ ತರದ್ದೆಲ್ಲ ಚೆನ್ನಾಗ್ ಮಾಡ್ತಾರೆ ಗೈಸ್. ಮೇ ಬಿ ಅವರಿಂದನೇ ನಮಗೂ ಬಂದಿರ್ಬೇಕು. ನಮಗೂ ಆತರ ಏನಾದ್ರೂ ಒಂದು ಆಡ್ ಮಾಡ್ತಾ ಇರ್ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಬಟ್ ಅವ್ರು ಬಿಟ್ರೆ ಇನ್ ಯಾರು ಇಲ್ಲ ಆತರ ನನ್ಗೆ. ನನ್ ಕ್ಲೋಸೆಸ್ಟ್ ನಮ್ ತಾತನೇ ಆತರ ಸ್ವಲ್ಪ ಹಿಂಗೆ ತಿಳ್ಕೊಂಡು. ಆ ಟೈಮ್ಗೆ ನಮ್ ತಾತ 80 ವರ್ಷನ. ಅವ್ರ ಮೈಂಡ್ಗೆ ಒಂದ್ ಟ್ರಾವೆಲ್ಸ್ ಅಲ್ಲಿ ಬ್ಯಾಗ್ ಫುಲ್ ಕಿಟ್ ಕೊಡ್ತವ್ರೆ. ಇವನ್ ಚಿಕ್ಕ ಪೌಚ್ ಮೇಕಪ್ ಪೌಚ್ ಬರುತ್ತಲ್ವಾ ಅದು ಸಹ ಕೊಟ್ಟಿದ್ದಾರೆ ನಮ್ ತಾತ. ಅದ್ರ ಮೇಲೂ ಗವಿರಂಗ ಟ್ರಾವೆಲ್ಸ್ ಅಂತ ಇದೆ. ಗವಿರಂಗ ಅನ್ನೋದು ನಮ್ಮ ಅಮ್ಮ ಅವ್ರ ಮನೆ ದೇವರು, ತುಮಕೂರ್ ಹತ್ರ ಇರೋದು. ಸೊ ಅವ್ರ ಮನೆ ದೇವ್ರ ಹೆಸರು ಇಟ್ಕೊಂಡು ಗವಿರಂಗ ಟ್ರಾವೆಲ್ಸ್ ಅಂತ ಅಂದ್ಬಿಟ್ಟು ಮಾಡಿದ್ದು. ಅದ್ರದ್ದು ತಟ್ಟೆ ಎಲ್ಲಾದ್ರದ್ದು ಒಂದೊಂದು ಮೆಮೊರೀಸ್ ನಾನು ತಂದಿದ್ದೀನಿ ಗೈಸ್. ನನ್ಗೂ ಇರ್ಬೇಕಲ್ವಾ. I want to carry them. ಅಂಡ್ ಇವರು ನಾನು ಮದ್ವೆ ಆಗಿರೋರು. ಮದ್ವೆ ಆಗಿದ್ದೀನಿ ಅನ್ನೋ ಮೆಮೊರಿಗೆ ಚಿಕ್ಕಪ್ಪ ಯಾರು ಸಿಕ್ಕಲ್ಲ. ನೀರ್ ಹಾಕ್ತವ್ರೆ. ಒಂದೇ ದಿನ ಹಾಕೋಣ ಅನ್ಕೊಂಡು ಸೆಕೆ ಹೋಗೋಣ. యావది అని తెలిస్తే చాలు ఇంకా ఈజీ అన్ని చెక్ చేయాలా మనం అన్ని చెక్ చేసేసి ఆవిడ జ్ఞాపకమైనా పెట్టుకోలేదు ఆవిడ జ్ఞాపకమైనా పెట్టుకోలేదు నంబర్ వచ్చింది కదా ಒಳಗೆ ಪಿಂಪಲ್ಸ್ ತುಂಬಾನೇ
ಏ ನಮಗ್ ಬೇಕು ಫ್ಯಾನ್ ಆಫ್ ಮಾಡು ಫ್ಯಾನ್ ಆಫ್ ಮಾಡು ಅಂತ ಗಾಳಿ ಬೀಸ್ತಾ ಇದೆಯಲ್ಲ ಅದೇ ಗೈಸ್ ಇವತ್ತೇ ಮಿರರ್ ತೋರಿಸ್ತಾ ಇದ್ದೇವೆ ಬಿಸ್ನೆಸ್ ಮೈ ಮಿರರ್ ನೋಡಿ ಇದ್ರಲ್ಲಿ ಫುಲ್ ಲುಕ್ ಕಾಣಿಸುತ್ತೆ ಈ ಸ್ಯಾರಿನ ಹೆಂಗ್ ಬೇಕಾದ್ರೂ ಟ್ರಿಪ್ ಮಾಡ್ಕೋಬಹುದು ಐ ಕ್ಯಾನ್ ಲೀವ್ ಇಟ್ ಐದರ್ ಲೈಕ್ ದಿಸ್ ಸೊ ಗೈಸ್ ನಾನು ಮುಗಿಸಿದ್ದೆಲ್ಲ ಆಯ್ತು ಅಂಡ್ ನಾನು ನಿಮ್ಗೆ ನಾನು ನ್ಯೂ ಮಿರರ್ ತೋರಿಸಿದೀನಿ ಇವಾಗ ಸೆಟಪ್ ಮಾಡೋದೇ ಅಪ್ಕಮಿಂಗ್ ವಿಡಿಯೋಸ್ ಎಲ್ಲ ಬಟ್ ಇಟ್ ವಿಲ್ ಟೇಕ್ ಟೈಮ್ ಒಂದೇ ಸಮ ಆಗೋದಿಲ್ಲ ಎಲ್ಲ ಆಲ್ಮೋಸ್ಟ್ ಆರ್ಡರ್ ಮಾಡಿದೀನಿ ಬಂದಿದೆ ಆ ಮನೇಲಿದೆ ಆ ಮನೆಯಿಂದ ಈ ಮನೆಗೆಲ್ಲ ಶಿಫ್ಟ್ ಆದ್ಮೇಲೆ ಇದನ್ನೆಲ್ಲ ಮಾಡ್ಬೇಕು ಐಡಿಯಾ ಬಂದು ಇಲ್ಲೊಂದು ಪ್ಲಾಂಟ್ ಇಡ್ಬೇಕು ಬಟ್ ಪ್ಲಾಸ್ಟಿಕ್ ಪ್ಲಾಂಟ್ ಟೈಲ್ ಪ್ಲಾಂಟ್ ಇಡಲ್ಲ ನನಗೆ ಮೇಂಟೆನೆನ್ಸ್ ಬರಲ್ಲ ಇದು ಕಾರ್ಪೆಟ್ ಅಂಡ್ ಅದು ಒಂದು ಸೋಫಾ ಕಮ್ ಬೆಡ್ ಗೈಸ್ ಅದು ಜಾಯಿನ್ ಮಾಡಿಸ್ಬೇಕಾಯ್ತು ಇದನ್ನ ಜಾಯಿನ್ ಮಾಡ್ಬೋದು ಸೋಫಾ ಟೈಪ್ ಆದ್ರೂ ಮಾಡ್ಬೋದು ಅಥವಾ ಬೆಡ್ ಟೈಪ್ ಆದ್ರೂ ಮಾಡ್ಬೋದು ಯಾರನ್ನ ಬಂದಾಗ ಅದನ್ನ ಬೆಡ್ ಆಗಿ ಕನ್ವರ್ಟ್ ಮಾಡ್ಬೋದು ಅದನ್ನ ಏನಕ್ಕೆ ಜಾಯಿನ್ ಮಾಡಿಲ್ಲ ಅಂದ್ರೆ ಅದಕ್ಕೊಂದು ಕಾನ್ಸೆಪ್ಟ್ ಇದೆ ಮೈಂಡ್ ಅಲ್ಲಿ ಅದನ್ನ ಶೂಟ್ ಮಾಡ್ಬೇಕು ಅಂತ ಅನ್ಕೊಂಡು ಮಾಡ್ತಾ ಇಲ್ಲ ಸೊ ದಟ್ ಈಸ್ ದಟ್ ಪ್ರೀವಿಯಸ್ ಲೈಫ್ ಅಂಡ್ ಮಿರರ್ ಹೇಗಿದೆ ಅಂತ ಹೇಳಿ ನಂಗೆ ಔಟ್ಫಿಟ್ ಶರ್ಟ್ ಅಥವಾ ಏನಾದ್ರು ವಿಡಿಯೋ ಶೂಟ್ ಮಾಡೋದಕ್ಕೆಲ್ಲ ಇನ್ಕೊಂಡೆ ಬಟ್ ಓದಿ ಥಿಂಗ್ ಈ ಮಿರರ್ನ ಈ ಸ್ಟೇಜ್ ಇದೆಲ್ಲ ಇದನ್ನ ನೋಡ್ಕೊಳ್ಳೋದೇ ಇರೋದು ಆಮೇಲೆ ನನ್ ಮಗ್ಳಿಂದ ಕಾಪಾಡ್ಕೊಬೇಕು ಹಿಂಗೆ ಹೇಳಿದ್ರೆ ಪಡೆದ್ರೆ ಸ್ಟಡಿ ಇದೆ ಅವ್ರ ಕೈಲಿ ಆಗಲ್ಲ ಎತ್ತದಕ್ಕೆಲ್ಲ ಆಗಲ್ಲ ಬಟ್ ಹಿಂಗಂದ್ರೆ ಏನ್ ಮಾಡಕ್ಕಾಗಲ್ಲ ಹಿಂಗೆ ಹೇಳ್ಕೊಂಡ್ರೆ ಅದಕ್ಕೆ ನಾನು ಅವಳ ಇದು ಆದಷ್ಟು ಅವಾಯ್ಡ್ ಮಾಡ್ಬೇಕು ಇದನ್ನ ಲಾಕ್ ಮಾಡಿ ಇಟ್ಕೋಬೇಕು ಅಂತ ಅನ್ಕೊಂಡಿದೀನಿ ಸೊ ಗೈಸ್ ಇಲ್ಲಿವರೆಗೂ ಯಾರೆಲ್ಲ ಬ್ಲಾಗ್ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇನ್ನು ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಮೈ ಚಾನೆಲ್ ಇನ್ನು ಮುಂದೆ ಮುಂದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಬ್ಲಾಗ್ ಬರುತ್ತೆ ಡೆಫಿನೆಟ್ಲಿ ಐ ಪ್ರಾಮಿಸ್ ಬಂದೇ ಬರುತ್ತೆ ಅಂಡ್ ನಾನು ಇದನ್ನು ಚಾಲೆಂಜ್ ಮಾಡಿದ ವಿಡಿಯೋ ತುಂಬಾನೇ ಚೆನ್ನಾಗಿ ಹೋಗಿತ್ತು ಬಟ್ ದಿಸ್ ಟೈಮ್ ಐ ವಾಂಟ್ ಟು ಡೂ ವಿತ್ ಮೈ ಬ್ರದರ್ ನನ್ನ ತಮ್ಮನ ಜೊತೆ ಚಾಲೆಂಜ್ ಮಾಡ್ತೀನಿ ಸೊ ಅದು ಸೀಕ್ರೆಟ್ ಓಕೆನಾ ಬಟ್ ಅವರು ಫೇವರ್ ಆಗೇ ಇರುತ್ತೆ ಅವ್ರ ತಲೆ ಓಡಿಸ್ಬೇಕು ಅಷ್ಟೇ ನನಗೆ ಆಲ್ರೆಡಿ ಮೈಂಡ್ ಅಲ್ಲಿ ಇದೆ ಅವ್ರ ಜೊತೆ ಅದಾದ್ಮೇಲೆ ಹಂಗೆ ಒಬ್ಬೊಬ್ರು ಸನ್ನಿ ಜೊತೆ ಒಂದ್ ವಿಡಿಯೋ ತರ ಚಾಲೆಂಜ್ ವಿಡಿಯೋಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಬಟ್ ನಾವ್ ಅಮ್ಮ ಶಾಪಿಂಗ್ ವಿಡಿಯೋ ಕೊಟ್ಟರೆ ನಾವ್ ಅಮ್ಮನೇ ಗೆಲ್ಲೋದು ಅದಕ್ಕೆ ನಾವ್ ಅಮ್ಮ ಶಾಪಿಂಗ್ ವಿಡಿಯೋ ಬಿಟ್ಟು ಬೇರೆ ಸೊ ನಿಮ್ಗೆ ಏನಾದ್ರು ಐಡಿಯಾಸ್ ಕಮೆಂಟ್ ಮಾಡಿ ಓಕೆನಾ ನೀವ್ ಯಾವ ತರ ವಿಡಿಯೋಸ್ ನೋಡ್ಬೇಕು ಅಂತ ಇದ್ರೆ ಅಂತ ನಿಮ್ಗೆ ಏನಾದ್ರು ಮೀಶೋ ಲಿಂಕ್ಸ್ ನೀವೇನಾದ್ರು ಪರ್ಚೇಸ್ ಮಾಡ್ಬೇಕು ಅಥವಾ ನಿಮ್ಗೆ ರಿವ್ಯೂ ಬೇಕು ಅಂತಂದ್ರೆ ನಾನು DM ಗೆ ಕಳಿಸ್ಕೊಡಿ ಓಕೆನಾ ನಿಮ್ಗೆ ಯಾವ ಪ್ರಾಡಕ್ಟ್ ರಿವ್ಯೂ ಮಾಡ್ಬೇಕು ಅಂತ ಆ ಪ್ರಾಡಕ್ಟ್ ನಾನು ರಿವ್ಯೂ ಮಾಡ್ತೀನಿ ನಾನು ರೀಲ್ ಅದು ನೆಕ್ಸ್ಟ್ ಅಪ್ಕಮಿಂಗ್ ರೀಲ್ ಅಂತ ಹೇಳ್ತೀನಿ ಬಿಕಾಸ್ ಯಾವಾಗ ನನಗ್ ಬೇಕಾಗಿರೋ ಪ್ರಾಡಕ್ಟ್ ತರಿಸಿ ರಿವ್ಯೂ ಮಾಡೋದಕ್ಕಿಂತ ನಿಮ್ಗೆ ಏನ್ ಬೇಕು ಅಂತ ತಿಳ್ಕೊಂಡು ರಿವ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ಅದನ್ನು ಟ್ರೈ ಮಾಡೋಣ ಅಂಡ್ ಆಲ್ಮೋಸ್ಟ್ ಐ ಟ್ರೈಡ್ ಇದು ನಿಜವಾಗ 130 or 140 rupees ಇದು ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ತರ ತುಂಬಾ ಸೆಟ್ಸ್ ಇದೆ ಅದಕ್ಕೂ ವಿಡಿಯೋ ಮಾಡ್ಬೇಕು ಮಾಡ್ತೀನಿ ಸದ್ಯದಲ್ಲೇ ಎನಿವೆ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡೋಣ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೆಲ್ಲ ಬ್ಲಾಗ್ ಮಾಡ್ತಾ ಇದ್ದೀರಾ ನನ್ಗೆ ನನ್ನ ಗಂಡನಿಗೆ ನನ್ನ ಮಗಳಿಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್